ವಿತೌಟ್ ಪಾಸ್ವರ್ಡ್ ಸ್ಟಾರ್ಟ್ ಆಗೋಯ್ತಲ್ಲ, ಕ್ರೇಜಿ. ಕೀಲೆಸ್ ಎಂಟ್ರಿ ಬ್ಯಾಗ್ ಡಿಕ್ಕಿ ಗಿಟ್ಟು. ಸ್ವಲ್ಪ ಒರೆಸಿ ಸ್ಟಾರ್ಟ್ ಆಗೋಣ. ಟೈಮ್ 9:30 ಆಗಿದೆ. ಫೈನಲಿ ಫ್ರೈಡೇ ಬಂದೇ ಬಿಡ್ತು. ಇದು ನಮ್ಮ ಡೇ 4. ಡೇ 4 ಅಲ್ಲ, ಡೇ 5 ಇದು. ಮಂಡೆಯಿಂದ ತಾನೇ ಸ್ಟಾರ್ಟ್ ಮಾಡಿರೋದು. 4 ವೀಡಿಯೋಸ್ ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ಡೇ 5. ಇಟ್ಸ್ ಫ್ರೈಡೇ. ಸಕ್ಸಸ್ಫುಲ್ಲಾಗಿ ಡೇ 5 ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದಕ್ಕೆ ತುಂಬ ಖುಷಿ ಆಗ್ತಿದೆ ನನಗೆ. ಗಾಡಿಗಳೆಲ್ಲ ಅಡ್ಡ ಹಾಕ್ಬಿಡ್ತಾರೆ, ಹೆಂಗೆ ತೆಗಿಬೇಕು ಅಂತಲೇ ಗೊತ್ತಾಗಲ್ಲ. ಈ ಗ್ಯಾಪಲ್ಲಿ ಹೆಂಗೆ ನಿಗ್ಸೋದು ಈಗ? ಹಿಂಗೆ ಡಿಸ್ಪ್ಲೇ ವರ್ಕ್ ಆಗ್ತಿಲ್ಲ. ಓಕೆ, ಲೆಟ್ಸ್ ಸ್ಟಾರ್ಟ್. ಆ್ಯಕ್ಚುಲಿ ಇಂಟ್ರೋ ಏನಾದರೂ ಒಂದು ರೆಡಿ ಮಾಡ್ಬೇಕು. ನಾನು ಇಂಟ್ರೋನೇ ಕೊಡ್ತಿಲ್ಲ, ಡೈರೆಕ್ಟ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಒಂದು ಸ್ಪೆಸಿಫಿಕ್ ವರ್ಡಿಂದ ಸ್ಟಾರ್ಟ್ ಮಾಡೋದು ಕಲಿಬೇಕು. ವಾವ್, BMW ನಮ್ಮ ಶಾರ್ಟ್ ಕಟ್ಗೆ ಅಟ್ಯಾಕ್ ಬಿಟ್ಟಿದ್ದಾರೆ. ಇನ್ನು ದುರಂಧರ್ ಮೂವಿ ನೋಡಿಲ್ಲ ನಾನು. ಪಾರ್ಟ್ 1 ನೋಡಿದ್ದೀನಿ, ಪಾರ್ಟ್ 2 ನೋಡಿಲ್ಲ. ನೋಡೋಕ್ಕೆ ಟೈಮೇ ಸಿಗ್ತಿಲ್ಲ. 2 ವೀಕ್ಸ್ ಆಯಿತು ಮೂವಿ ಬಂದು. ಚೆನ್ನಾಗಿದೆ. ಆಟೋ ಅಣ್ಣರು ನೋಡ್ಕೊಳ್ಳೋದೇ ಇಲ್ಲ ಅಂತಾರೆ ರೋಡಲ್ಲಿ. ಏನು ಮಾತಾಡ್ತಿದ್ವಿ? ಕರೆಕ್ಟ್, ದುರಂಧರ್. ಪಾರ್ಟ್ 1 ಸಕ್ಕದ ಇಷ್ಟ ಆಗ್ಬಿಟ್ಟಿತ್ತು ನನಗೆ ಮಾತ್ರ. ನಾನು ಆಲ್ಮೋಸ್ಟ್ ಥಿಯೇಟ್ರಲ್ಲಿ ಒಂದ್ಸತಿ ಏನೋ ನೋಡಿದ್ದೆ, ಮತ್ತು ನೆಟ್ಫ್ಲಿಕ್ಸಲ್ಲಿ 3-4 ಟೈಮ್ಸ್ ನೋಡಿದ್ದೀನಿ. ಕ್ರೇಜ್ ಆಗಿದೆ. ಪಾರ್ಟ್ 1 ಇಷ್ಟ ಆಯಿತು. ಲೈಕ್ ಪಾರ್ಟ್ 2 ನಾನು ನೋಡಿಲ್ಲ. ಮೇ ಬಿ ಇವತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೇ ಅಲ್ವಾ, ಸೊ ಹೋಗ್ತೀನಿ. ನಾಳೆ ಹೆಂಗಿದ್ರು ಬೇರೆ ಏನಾದರೂ ಕೆಲಸ ಇದೆಯಾ? ಸದ್ಯಕ್ಕೆ ಏನಿಲ್ಲ. ಸೊ ನಾಳೆ ಹೋಗ್ತೀನಿ. ನಾಳೆ ಹೋಗಿ ರಿವ್ಯೂ ಹಾಕಲ್ಲ. ಯಾಕಂದರೆ ರಿಲೀಸ್ ಆಗಿ ಬ್ಲಾಕ್ ಬಸ್ಟರ್ ಆಗಿರೋ ಮೂವಿಗೆ ಮತ್ತೆ ಏನು ರಿವ್ಯೂ ಕೊಡೋದು? ಸೂಪರ್ ಆಗಿದ್ದೆ, ಹೋಗಬೇಕು, ನೋಡಬೇಕು ಅಷ್ಟೇ. ನೈಸ್ ರೋಡ್. ಸಂಡೇ ಎಲ್ಲಾದರೂ ಪ್ಲ್ಯಾನ್ ಮಾಡಬೇಕಪ್ಪ. ತುಂಬ ದಿನ ಆಯಿತು ರೈಡ್ ಹೋಗಿ ಆಚೆ. ನಮ್ಮ ಫ್ರೆಂಡ್ಸ್ ಎಲ್ಲ ಬ್ಯುಸಿ ಆಗಿಬಿಟ್ಟಿದ್ದಾರೆ ಅವ್ರ ಲೈಫಲ್ಲಿ. ಮುಂಚೆ ಹೆವಿ ಹೋಗ್ತಿದ್ವಿ, ಎವ್ರಿ ಸಂಡೇ ಹೋಗ್ತಿದ್ವಿ ರೈಡಿಗೆ. ಲೈಕ್ ಲಾಸ್ಟ್ 6 ಮಂತ್ಸಿಂದ ಎಲ್ಲೂ ಹೋಗ್ತಿಲ್ಲ ಅನಿಸುತ್ತೆ. 6 ಮಂತ್ಸ್ ಇನ್ನೂ ಜಾಸ್ತಿ ಆಯಿತು. ಆ್ಯಕ್ಚುಲಿ ಲಾಸ್ಟ್ ಇಯರ್ವರೆಗೂ ಚೆನ್ನಾಗಿ ಹೋಗ್ತಿದ್ವಿ ರೈಡ್ಸ್ ಎಲ್ಲ. ಈ ನಡುವೆ ಎಲ್ಲ ಅವ್ರವ್ರ ಲೈಫಲ್ಲಿ ಬ್ಯುಸಿ ಆಗಿದ್ದಾರೆ. ಸೊ ಅಷ್ಟೇ, ಏನು ಮಾಡೋಕ್ಕಾಗಲ್ಲ. ವಿ ಆರ್ ಗ್ರೋಯಿಂಗ್. ದೊಡ್ಡವ್ರು ಆಗ್ತಿದ್ದೀವಲ್ಲ, ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆದರೂ ಫ್ರೀ ಮಾಡ್ಕೊಂಡು ಸಿಗಬೇಕು ಅನ್ಸತಿ ಎಲ್ಲರೂ. ಫ್ರೆಂಡ್ಸ್ ಹತ್ರ ಲೈಕ್ ರೈಡ್ಗೆ ಹೋದ್ರೆ ಮಜಾ ಇರುತ್ತೆ. ಅಟ್ಲೀಸ್ಟ್ ಮಂತ್ಲಿ ಒನ್ಸ್, ಅಟ್ಲೀಸ್ಟ್ 2 ಮಂತ್ಸ್ಗೆ ಒಂದ್ಸತಿ ಪ್ಲ್ಯಾನ್ ಮಾಡಬೇಕು. ರೆಸ್ಪಾನ್ಸಿಬಿಲಿಟೀಸ್ ತಲೆ ಮೇಲೆ ಬಂದಾಗ ಯಾವ ರೈಡು ಬೇಡ ಅನ್ಸುತ್ತೆ ಗುರು. ಏನು ಮಾಡೋಕ್ಕಾಗಲ್ಲ. ಬಾಯ್ಸ್ ಲೈಫ್ ಡಿಸೈನ್ ಮಾಡಿರೋದೇ ಹಾಗೆ. ಬಾಯ್ಸ್ ಶುಡ್ ಟೇಕ್ ಕೇರ್ ಆಫ್ ಎವ್ರಿಥಿಂಗ್. ಸೊ ಅದಕ್ಕೆ ಕಾಲೇಜ್ ಆಗೋವ್ರಿಗೆ ಬಾಯ್ಸ್ ಲೈಫ್ನ ಎಂಜಾಯ್ ಮಾಡೋಕ್ಕಾಗೋದು. ಆಮೇಲೆ ಎಂಜಾಯ್ ಮಾಡ್ಬೋದು, ಬಟ್ ಅದೇ ಸೆಟಲ್ ಆಗೋದೇ ಜೀವನ. ಸೆಟಲ್ ಆಗೋಷ್ಟಲ್ಲೇ ನಾವು ಮಣ್ಣಾಗ್ಬಿಟ್ಟಿರ್ತೀವಿ. ಸೊ ಐ ಥಿಂಕ್ ಸೆಟಲ್ ಅನ್ನೋ ವರ್ಡ್ ಲೈಫಲ್ಲಿ ಇರಲ್ಲ ಅನಿಸುತ್ತೆ. ಯಾಕಂದರೆ ನಾನು ಇವತ್ತು ಗಾಡಿ ತೊಗೊಂಡಿದ್ದೀನಿ ಅಂದರೆ ನಾಳೆ ಕಾರ್ ಬೇಕು ಅನಿಸುತ್ತೆ. ಸೊ ಅದು ಎಲ್ಲಿ ಸೆಟಲ್ ಆಗೋದು? ನಾವು ಯಾವುದಕ್ಕೆ ಸೆಟಲ್ ಆಗೋದು? ಸೊ ಸೆಟಲ್ ಅನ್ನೋದೆಲ್ಲ ಇರಲ್ಲ. ಮನುಷ್ಯ ಬೆಳೀತಿದ್ದಂಗೆ ಇನ್ನೂ ಜಾಸ್ತಿ ಬೇಕು ಅನಿಸುತ್ತೆ, ಬಿಟ್ಟರೆ ಕಮ್ಮಿ ಬೇಕು, ಸೆಟಲ್ ಆಗಿದ್ದೀನಿ ನಾನು ಅಂತ ಒಂದು ಪಾಯಿಂಟ್ ಇಲ್ಲ ಗುರು. ಸೆಟಲ್ ಅನ್ನೋ ವರ್ಡ್ಗೆ ಒಂದು ಪಾಯಿಂಟೇ ಇಲ್ಲ. ಲೈಕ್ ಇಷ್ಟು ಬಂದರೆ ನಾನು ಸೆಟಲ್ ಅನ್ನೋ ಥರ. ಅಷ್ಟು ಬಂದಮೇಲೆ ಇನ್ನೂ ಜಾಸ್ತಿ ಬೇಕನ್ಸುತ್ತೆ, ಬಿಟ್ಟರೆ ಸಾಕು ಇಷ್ಟ ಅಂತ ಯಾರು ಅಂದ್ಕೊಳ್ಳಲ್ಲ. ಅದು ಹ್ಯೂಮನ್ ನೇಚರ್, ಏನು ಮಾಡೋಕ್ಕಾಗಲ್ಲ. ಆದರೂ ನಾವು ಲೈಫ್ ಲಾಂಗ್ ಸೆಟಲ್ ಆಗಬೇಕು ಅಂತಲೇ ಉದಾಹರ್ತಾ ಇರ್ತೀವಿ. ತಪ್ಪಲ್ಲ ಅದು. ನನ್ನ ಪರ್ಸ್ಪೆಕ್ಟಿವಲ್ಲಿ ಅದೇ, ಒಬ್ಬೊಬ್ರಿಗೂ ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಐ ಅಗ್ರಿ ವಿತ್ ದೆಮ್, ಬಟ್ ನಂದು ಒಂದು ಪರ್ಸ್ಪೆಕ್ಟಿವ್ ಇರುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅಷ್ಟೇ. ತಣ್ಣಗೆ ಗಾಳಿ ಬರ್ತಿದೆ, ಮಜಾ ಇದೆ. ಇಲ್ಲಿಂದ ಒಂದು ಇನ್ನೂ 20 ಮಿನಿಟ್ಸ್ ಅನಿಸುತ್ತೆ ಎವ್ರಿ ಡೇ ಇಲ್ಲೇ ವ್ಲಾಗ್ ಆಫ್ ಆಗ್ತಿದ್ದು. ಲೈಕ್ ಬ್ಯಾಟ್ರಿ ಡೌನ್ ಆಗ್ತಿದ್ದಿದ್ದು ಇಲ್ಲೇ. ಸೊ ಅದಕ್ಕೆ ಇಲ್ಲಿಂದಾನೇ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇನ್ಮೇಲೆ ನಾನು ಈವ್ನಿಂಗ್ ಬರಬೇಕಾದ್ರೆ ವ್ಲಾಗ್ಸ್ ಮಾಡೋದು ಸ್ಟಾರ್ಟ್ ಮಾಡಬೇಕು. ಒಂದು 5 ಮಿನಿಟ್ಸ್ ಹೋಗ್ಬೇಕಾರೆ, 5 ಮಿನಿಟ್ಸ್ ಬರಬೇಕಾರೆ, ಟೋಟಲ್ 10 ಮಿನಿಟ್ಸ್ ವಿಡಿಯೋ ಬರಬೇಕು. ಸೊ ಆ ಥರ ಪ್ಲ್ಯಾನ್ ಮಾಡೋಣ ಅಂತ ಇದ್ದೀನಿ. ನೀನು ಪ್ಲ್ಯಾನ್ ಮಾಡ್ತಾನೇ ಇದೆಯಾ ಗುರು ಅವತ್ತಿಂದ? ಎಕ್ಸಿಕ್ಯೂಟ್ ಯಾವಾಗ ಮಾಡ್ತೀಯಾ ಹೇಳೋ ಅಪ್ಪಿ? ಎಕ್ಸಿಕ್ಯೂಟ್ ಯಾವಾಗ ಮಾಡ್ತೀಯಾ? ಮಾಡಬೇಕು, ಆದಷ್ಟು ಬೇಗ ಮಾಡ್ತೀನಿ. ಸೊ ಸಂಡೇ RCB ವರ್ಸಸ್ CSK ಮ್ಯಾಚ್ ಇದೆ ಅಲ್ಲ, ಕಾಯ್ತಾ ಇದ್ದೀನಿ. ಸ್ವಲ್ಪ ಕಂಟೆಂಟ್ ಆದರೂ ಸಿಗುತ್ತೆ, ಒಳ್ಳೆ ಕಂಟೆಂಟ್ ಸಿಗುತ್ತೆ. ಆವಾಗ ಅಟ್ಲೀಸ್ಟ್ ಒಂದು ವಾರ ಮಾತಾಡ್ಬೋದು. ಒಂದು ವಾರ ಹೇಳ್ಕೊಂಡು ಹೋಗ್ತೀಯಾ? ಎವ್ರಿ ಡೇ ಒಂದು ಅಟ್ಲೀಸ್ಟ್ ಒಂದು 2-3 ಮಿನಿಟ್ಸ್ ಮಾತಾಡ್ಬೋದು CSK ವರ್ಸಸ್ RCB ಬಗ್ಗೆ ಅಷ್ಟೇ. ಅವ್ರು ಹೆಂಗಿದ್ರು ಸೋತೋಗ್ತಾರೆ, RCB ಪಕ್ಕ ವಿನ್ ಆಗ್ತಾರೆ. ಬಟ್ ಏನಂದರೆ ಅಲ್ಲಿ ಸ್ವಲ್ಪ ಜಾಸ್ತಿ ಟ್ವಿಸ್ಟ್ಗಳಿರಬೇಕು. ಯಾವ ರೇಂಜ್ಗೆ ಅಂದರೆ ಲೈಕ್ RCB ಕ್ರೇಜಿಯಾಗಿ ಗೆದ್ಬಿಡ್ಬೇಕು. CSK ಲಾಸ್ಟ್ ಮ್ಯಾಚ್ ಆಡಿದ್ರಲ್ಲ, ಟೆಸ್ಟ್ ಮ್ಯಾಚ್ ಆ ಥರ ಆಡ್ಬಿಡ್ಬೇಕು. ಇಲ್ಲಾಂದ್ರೆ ಏನಾಗಬೇಕು, ಬೆಟರ್ ನನ್ನ ಪ್ರಕಾರ ಲೈಕ್ RCB ಮತ್ತು CSK ಮ್ಯಾಚ್ ಯಾವ ಥರ ಆಗಬೇಕು ಸಂಡೇ ಅಂದರೆ, ಫಸ್ಟು RCB ಅವರು ಬಂದ್ಬಿಡ್ಬೇಕು ಬ್ಯಾಟಿಂಗ್ಗೆ. ಬಂದ್ಬಿಟ್ಟು ಒಂದು IPL ಟಾಪ್ ಸ್ಕೋರ್ ಹೊಡೆದ್ಬಿಡ್ಬೇಕು. ಲೈಕ್ ಲಾಸ್ಟ್ ಇಯರ್ ಎಷ್ಟಿತ್ತು ಗೊತ್ತಿಲ್ಲ. ಸೊ ಅದನ್ನ ಬ್ರೇಕ್ ಮಾಡಿಬಿಡ್ಬೇಕು. SRH ಅವ್ರು ಹೊಡೆದಿದ್ದು ಅನ್ಸುತ್ತೆ ಹೈಯೆಸ್ಟ್ IPL ಸ್ಕೋರ್ ಅನ್ಸುತ್ತೆ. ಇಲ್ಲ, ನನಗೂ ಜ್ಞಾಪಕ ಇಲ್ಲ, ಚೆಕ್.
ಚೆಕ್ ಮಾಡಿ ಹಾಕ್ತೀನಿ ಇಲ್ಲ ಟೆಕ್ಸ್ಟ್ ಸ್ಕೋರ್ ಎಲ್ಲ ಎಷ್ಟು ಹಾಕಿದ್ರು ಅಂತ, ಎಷ್ಟು ಹೊಡೆದಿದ್ರು ಲಾಸ್ಟ್ ಇಯರ್ ಅಂತ. ಸೊ ಅದನ್ನ RCB ಅವರು CSK ಜೊತೆ ಲೈಕ್ ಬ್ರೇಕ್ ಮಾಡಬೇಕು. ಅಂಡ್ CSK ಅವರು ಲೋಯೆಸ್ಟ್ ಸ್ಕೋರ್ಗೆ ಆಲ್ ಔಟ್ ಆಗ್ಬಿಡ್ಬೇಕು. ಲೈಕ್ ಅದು IPL ಅಲ್ಲಿ ಲೋಯೆಸ್ಟ್ ಸ್ಕೋರ್ RCB ಇರೋದು ಬಿಡಿ 49 ಅದಕ್ಕಿಂತ ಲೋಯೆಸ್ಟ್ ಲೈಕ್ 48ಗೆ ಆಲ್ ಔಟ್ ಆಗ್ಬಿಡ್ಬೇಕು CSK ಪ್ಲೇಯರ್ಸ್ ಎಲ್ಲ. ಅದು ಆಲ್ಮೋಸ್ಟ್ 20 ಓವರ್ ಆಡಬೇಕು. ಟೆಸ್ಟ್ ತರ ಆಡ್ಬಿಟ್ಟು ಒಂದು 19ನೇ ಓವರ್ಗೆ ಆಲ್ ಔಟ್ ಆಗ್ಬಿಡ್ಬೇಕು. ಅದು ಗುರು ಒಂದು ವಾರ ಅಲ್ಲ ಕಂಟೆಂಟ್ ನನಗೆ, ಆಮೇಲೆ ಒಂದು ತಿಂಗಳು ಕಂಟೆಂಟ್ ಸಿಕ್ಬಿಡ್ತು ಅನ್ಕೊಳ್ಳಿ. ಎವ್ರಿ ಡೇ ಒಂದೊಂದು ಬಾಲ್ ಬಗ್ಗೆ ಮಾತಾಡ್ಬೋದು ನಾನು. ಆಮೇಲೆ ಕ್ರೇಜಿ ಅಲ್ವಾ? ಇಮ್ಯಾಜಿನೇಷನ್ ಫ್ರೀ ಅಲ್ವಾ, ಅದಕ್ಕೆ ಇಮ್ಯಾಜಿನ್ ಮಾಡ್ಕೊಂಡೆ ಈ ತರ ಆದ್ರೆ ಹೆಂಗಿರುತ್ತೆ ಅಂತ. ಸೊ ಮ್ಯಾನಿಫೆಸ್ಟ್ ಮಾಡೋಣ, ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀನಿ ತುಂಬಾ ಸ್ಟ್ರಾಂಗ್ ಆಗಿ. ಇದೇನಾದ್ರೂ ಆಗ್ಬಿಟ್ರೆ ಈ ತರ, ಅದೇ RCB ಹೈಯೆಸ್ಟ್ ಸ್ಕೋರ್ ಹೊಡೆದು CSK ಆದವರು ಲೋಯೆಸ್ಟ್ ಸ್ಕೋರ್ಗೆ ಆಲ್ ಔಟ್ ಆಗಿ ವಿತ್ ಸ್ಲೋ ಡೆಡ್ ರನ್ ರೇಟ್. ಡಿ-ಬಾಸ್ ಏನ್ ಮಾತಾಡ್ತಿದ್ವಿ, ಅದೇ ಸ್ಲೋ ಆಗಿ 19 ಓವರ್ಗೆ 48 ರನ್ ಹೊಡೆದು ಲಾಸ್ಟ್ ಒಂದು ವಿಕೆಟ್ 19ನೇ ಓವರಲ್ಲಿ ಬಿದ್ಬಿಟ್ಟು ಆಲ್ ಔಟ್ ಆಗ್ಬಿಡ್ಬೇಕು. ಅಪ್ಪ ಅಷ್ಟೇ, IPL ಕಪ್ ಗೆದ್ದಷ್ಟೇ ಖುಷಿ ಆಗ್ಬಿಡುತ್ತೆ ನನಗೆ. ಹೆಂಗಿದೆ ಈ ಸಿನಾರಿಯೋ? ಯಾವ ರೇಂಜ್ಗೆ ಇಮ್ಯಾಜಿನ್ ಮಾಡ್ಕೊಂಡಿದ್ದೀನಲ್ವಾ ನಾನು. ಇದಾಗುತ್ತೋ ಇಲ್ಲ ಸೆಕೆಂಡ್ರಿ, ಬಟ್ ಮ್ಯಾನಿಫೆಸ್ಟ್ ಮಾಡೋಣ. ಮ್ಯಾನಿಫೆಸ್ಟೇಷನ್ ಇಸ್ ಪರ್ಮನೆಂಟ್ ಅಷ್ಟೇ. ಅಯ್ಯೋ, ಗ್ರೀನ್ ಸಿಗ್ನಲ್ ಬಿತ್ತು, ಮತ್ತೆ ರೆಡ್ ಸಿಗ್ನಲ್ ಬಿದ್ದೈತಲ್ಲಪ್ಪ. ಜೋಡಿ ನಂಬರ್ 1 ಇದರಲ್ಲಿ ಯಾರಿಗೆ ಜೋಡಿ ಅಂತ ಗೊತ್ತಾಗಿಲ್ಲ. ತಾಜಾ ತಿಂಡಿ ಅಂತ ಒಂದು ರೆಸ್ಟೋರೆಂಟ್ ಇದೆ ಇಲ್ಲಿ. ಯಾವಾಗಲೂ ಹೆವಿ ಕ್ರೌಡ್ ಇರ್ತಾರೆ ಗುರು ಅಲ್ಲಿ. ರೆಡ್ ಸಿಗ್ನಲ್ ಬಿತ್ತಲ್ಲ, ಏನಕ್ಕೆ ಇರ್ತಾರೆ ಅಂದರೆ ಕ್ವಾಲಿಟಿ ಫುಡ್ಡು ವಿತ್ ಫೇರ್ ಪ್ರೈಸ್. ಒಳ್ಳೆ ಪ್ರೈಸು ವಿತ್ ಕ್ವಾಲಿಟಿ ಫುಡ್ ಕೊಟ್ಟರೆ ಕ್ರೌಡ್ ಇದ್ದೇ ಇರ್ತಾರೆ ಅಫ್ಕೋರ್ಸ್. ಅದಕ್ಕೆ ಅಲ್ಲಿ ಯಾವಾಗಲೂ ಕ್ರೌಡ್ ಇರ್ತಾರೆ. ಆಲ್ಮೋಸ್ಟ್ ರೀಚ್ ಆಗ್ಬಿಟ್ಟೆ ಬಿಡಿ. ಸಿಗ್ನಲ್ ಕ್ರಾಸ್ ಆದರೆ ನಮ್ಮ ಆಫೀಸ್ ಬಂದು ಬಿಡ್ತು. ತಾಜಾ ತಿಂಡಿ ನೋಡಿ ಎಷ್ಟು ಜನ ಕ್ರೌಡ್ ಇರ್ತಾರೆ ಇಲ್ಲಿ ಅಂತ. ನೀವು ಯಾವಾಗ ಬಂದರೂ ಕ್ರೌಡ್ ಇರ್ತಾರೆ, ಖಾಲಿ ಅಂತೂ ಇರಲ್ಲ. ಖಾಲಿ ಅಂತ ಇರೋ ಚಾನ್ಸೇ ಇಲ್ಲ ಅನ್ಕೊಳ್ಳಿ ಇಲ್ಲಿ. ಕ್ರೇಜಿ. ಓಕೆ, ನಾವು ಬಂದ್ಬಿಟ್ವಿ. ಈವ್ನಿಂಗ್ ಹೋಗ್ಬೇಕಾದ್ರೆ ಇವತ್ತು ವ್ಲಾಗ್ ಮಾಡ್ತೀನಿ. ಬಾಯ್.